ಸ್ಮಶಾನ ಭೂಮಿಯನ್ನ ಸರ್ವೆ ನಂಬರ್ 42ರಿಂದ ಸ್ಥಳಾಂತರಿಸಬೇಕೆಂದು ಒತ್ತಾಯಿಸಿ ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆಯಿಂದ ಪ್ರತಿಭಟನೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಾಡಲಾಯಿತು. ಕಲಬುರಗಿ ತಾಲೂಕಿನ ಇಟ್ಗಾಕೆ ಗ್ರಾಮದಲ್ಲಿರುವ ತಾಂಡಾದ ರೈತರು ಸುಮಾರು 70 ವರ್ಷಗಳಿಂದಲೂ ಕೂಡ ಸರ್ವೆ ನಂಬರ್ 42ರಲ್ಲಿ ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ. ಈ ಎಲ್ಲ ರೈತರಿಗೆ ಅದೇ ಭೂಮಿಗೆ ಜೀವನಕ್ಕೆ ಆಧಾರವಾಗಿದೆ. ಹೀಗಾಗಿ ತಲೆತಲಾಂತರದಿಂದ ಸಾಗುವಳಿ ಮಾಡುತ್ತಾ ಇಲ್ಲಿನ ಜೀವನವನ್ನ ಸಾಗಿಸುತ್ತಿದ್ದು, ಮೊನ್ನೆವರೆಗೂ ಗ್ರಾಮಸ್ಥರಿಗೆ ತಿಳಿಯದಂತೆ ಸರ್ವೆ ನಂಬರ್ ಜಮೀನಿನಲ್ಲಿ 4 ಎಕರೆ ಸ್ಮಶಾನಕ್ಕೆ ಗೊತ್ತು ಮಾಡಲಾಗಿದೆ ಎಂದು ಪ್ರತಿಭಟನೆಯಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ರೈತರ ಹೋರಾಟ ಯಶಸ್ವಿಯಾಗಲಿ ಪಡುತ್ತೇವೆ ಎಂದು ಹೇಳಿ ವಂಚಿಸುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ. ಜಿಲ್ಲಾ ಸಮಿತಿ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆ ಕಲಬುರಗಿ ಮನವಿ ಪತ್ರ ಸ್ಮಶಾನ ಭೂಮಿಯನ್ನು ಸರ್ವೆ ನಂಬರ್ 42ರಿಂದ ಸ್ಥಳಾಂತರಿಸಬೇಕೆಂದು ಹಾಗೂ ಇನ್ನಿತರ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಮನವಿ. ಮಾನ್ಯರೇ, ಕಲಬುರಗಿ ತಾಲೂಕಿನ ಇಟ್ಗಾಕೆ ಗ್ರಾಮದಲ್ಲಿರುವ ತಾಂಡಾದ ರೈತರು ಸುಮಾರು 70 ವರ್ಷಗಳಿಂದಲೂ ಸರ್ವೆ ನಂಬರ್ 42ರಲ್ಲಿ ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಈ ಎಲ್ಲ ರೈತರಿಗೆ ಇದೇ ಭೂಮಿಯೇ ಜೀವನಕ್ಕೆ ಆಧಾರವಾಗಿದೆ. ಹೀಗಾಗಿ ತಲೆತಲಾಂತರಗಳಿಂದ ಸಾಗುವಳಿ ಮಾಡುತ್ತಾ ಇಲ್ಲೇ ಜೀವನವನ್ನು ಸಾಗಿಸುತ್ತಿದ್ದಾರೆ. ಆದರೆ ಮೊನ್ನೆವರೆಗೂ ಗ್ರಾಮಸ್ಥರಿಗೂ ತಿಳಿಯದಂತೆ ಸದರಿ ಸರ್ವೆ ನಂಬರ್ ಜಮೀನಿನಲ್ಲಿ 4 ಎಕರೆ ಮಶಾಣಕ್ಕೆ ಗೊತ್ತು ಮಾಡಲಾಗಿದೆ ಎಂದು ಅಧಿಕಾರಿಗಳಿಂದ ಬಂದ ಪ್ರತಿಕ್ರಿಯೆಯಿಂದ ಗ್ರಾಮದ ರೈತರು ಆತಂಕ ಎದುರಿಸುತ್ತಿದ್ದಾರೆ. ಆದರೆ ಪ್ರಸ್ತುತ ಸಮಯದವರೆಗೂ ಗ್ರಾಮಸ್ಥರು ಆ ಜಮೀನಿನಲ್ಲಿ ಸಾಗುವಳಿಯನ್ನು ನಡೆಸುತ್ತಾ ಬಂದಿದ್ದಾರೆ. ಇಲ್ಲಿವರೆಗೆ ಯಾವುದೇ ರೀತಿಯಲ್ಲಿ ಮಾಹಿತಿಯಾಗಲಿ, ಸೂಚನೆ ಆಗಲಿ ಅಥವಾ ರೈತರ ಒಪ್ಪಿಗೆ ಪಡೆಯುವುದಾಗಲಿ ಯಾವ ಪ್ರಕ್ರಿಯೆಯೂ ಇಲ್ಲಿ ನಡೆಯುವುದಿಲ್ಲ. ಇಲ್ಲಿವರೆಗೂ ಆ ಜಮೀನಿನಲ್ಲಿ ಸಾಗುವಳಿ ನಡೆಸುತ್ತಿರುವುದರಿಂದ ಕೃಷಿ ಯೋಗ್ಯ ಭೂಮಿಯನ್ನು ಹೊರತುಪಡಿಸಿ ಅನುಪಯುಕ್ತ ಭೂಮಿಯನ್ನು ಮಶಾಣಕ್ಕೆ ವ್ಯವಸ್ಥೆ ಮಾಡಿ ಪ್ರಸ್ತುತ ಭೂಮಿಯನ್ನು ರೈತರಿಗೆ ಸಾಗುವಳಿ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಆಗ್ರಹಿಸುತ್ತೇವೆ. ಇಂದು ಇಟ್ಗಾಕೆ ಗ್ರಾಮದ ತಾಂಡಾದ ಜನ ಇವತ್ತು ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು AIKKMS ರೈತ ಸಂಘಟನೆ ಜೊತೆಗೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಲ್ಲಿ 2 ಬೇಡಿಕೆಗಳನ್ನ ತಗೊಂಡು ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಒಂದನೇದಂತಂದರೆ, ರೈತರ ಗಮನಕ್ಕೆ ಇರಲಾರ್ದೇ ಅಲ್ಲಿ ಸ್ಮಶಾನ ಭೂಮಿ ಅಂಥೇಳಿ ಅಧಿಕಾರಿಗಳು ಬಂದು ರೈತರ ಜೊತೆ ತಗಾದೆ ತೆಗೆದಿದ್ರು. ಇದನ್ನು ವಿರೋಧ ಮಾಡಿ ರೈತರು ಕೂಡ ಮಾತಾಡಿದರು. ಈಗ ಅವರು ದಾಖಲೆ ಪ್ರಕಾರ ಸುಮಾರು 7 ವರ್ಷದಿಂದ ಅಲ್ಲಿ ಸ್ಮಶಾನ ಇದೆ ಅಂತ ಹೇಳ್ತಾರೆ. ಆದರೆ ರೈತರು ಮಾತ್ರ ಇವತ್ತಿನ ದಿನದವರೆಗೂ ಅಲ್ಲಿ ಸಾಗುವಳಿ ಮಾಡಿಕೊಂಡೇ ಬಂದಿರತಕ್ಕಂಥ ಭೂಮಿ. ಆ್ಯಕ್ಚುಲಿ ಅದು ಭೂಮಿ ಇರತಕ್ಕಂಥದ್ದು ಗೋಮಾಳ ಭೂಮಿ. 70 ವರ್ಷಗಳಿಂದ ರೈತರು ಅಲ್ಲಿ ಸಾಗುವಳಿ ಮಾಡಿಕೊಂಡು ಫಾರ್ಮ್ ನಂಬರ್ 53, 57 ಹಾಕಿ ಅರ್ಜಿ ಹಾಕಿದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಬಹು ಮಹತ್ವಾಕಾಂಕ್ಷಿ ಒಂದು ಯೋಜನೆ ಏನದ, ಅಕ್ರಮ ಇದ್ದಂಥ ಭೂಮಿಯನ್ನು ಸಕ್ರಮ ಮಾಡಬೇಕಂತೇಳಿ ಈ ಥರ ಹಲವಾರು ಲಕ್ಷಾಂತರ ಎಕರೆ ಜಮೀನನ್ನು ಈಗ ಆಲ್ರೆಡಿ ರಾಜ್ಯ ಸರ್ಕಾರ, ಕಳೆದ ಸರ್ಕಾರಗಳು ಕೂಡ ರೈತರಿಗೆ ಜಮೀನು ಕೊಟ್ಟು ಪಟ್ಟ ಕೊಟ್ಟು ಅವರಿಗೆ ಸ್ಥಳಾಂತರ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಆದರೆ ಈ ಭೂಮಿ ಈಗ ಕಳೆದ ವರ್ಷ ಸರ್ಕಾರ ಕೂಡ ಈ ಸರ್ಕಾರನು ಭೂಮಿ ಕೊಡ್ತೀವಿ ಅಂತೇಳಿ ರೈತರ ಜೊತೆ ಆಶ್ವಾಸನೆ ಕೊಡ್ತಾ ಇದ್ದಾರೆ ವಿನ ಅವ್ರಿಗೆ ಇಲ್ಲಿವರೆಗೂ ಪಟ್ಟ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಸರ್ಕಾರ ಹಾಕ್ಕೊಂಡಿಲ್ಲ. ಆದರೆ ಒಂದು ಕಡೆ ಈ ಥರ ಚೆಲ್ಲಾಟ ಆಡ್ತಾಯಿದ್ದಾರೆ, ಇನ್ನೊಂದು ಕಡೆ ಆ ಜಮೀನು ರೈತರು ಸಾಗುವಳಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ದು ಕೂಡ ಅಲ್ಲಿ ಸ್ಮಶಾನ ಕೆಣಗ ತೊಗೊಂಬಂದು ಹೂಡ್ತಕ್ಕಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇದೇನು ತೋರಿಸ್ಕೊಡ್ತದೆ ಅಂದರೆ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು. ಇದು ರೈತ ವಿರೋಧಿ ಕ್ರಮ ಆಗಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಇಂಥ ಕೆಲಸ ಸರ್ಕಾರ ಒಂದು ವೇಳೆ ಮಾಡಿದೆ ಆದರೆ, ಮುಂದುವರಿಸಿದೆ ಆದರೆ ಮುಂದಿನ ಪರಿಸ್ಥಿತಿ ಮಾತ್ರ ನೆಟ್ಟಗಿರೋದಿಲ್ಲ. ಎಲ್ಲ ರೈತರು ಉಗ್ರ ರೂಪದ ಹೋರಾಟಕ್ಕೆ ಮುಂದೆ ಬರಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೀನಿ. ಈಗೇನು ಊರಲ್ಲಿ ಇನ್ನೂ ಹಲವಾರು ವೇಸ್ಟ್ ಲ್ಯಾಂಡ್ ಇರ್ತಕ್ಕಂಥ ಒಂದು ಉದಾಹರಣೆಗಳಿದ್ದಾವೆ. ಇಂಥ ಜಮೀನಿನಲ್ಲಿ ಅವರು ಸ್ಮಶಾನನ ಅವರು ಸ್ಥಳಾಂತರ ಮಾಡಬೇಕು. ಇದು ಆಗ್ರಹಪೂರ್ವಕವಾಗಿ ಅವ್ರಿಗೆ ಕೇಳ್ತಾ ಇರೋದು. ಎರಡನೇದೇನಂತಂದರೆ, ಏನು ಇಲ್ಲಿವರೆಗೂ ಪೆಂಡಿಂಗ್ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಒಂದು ಜಿಲ್ಲೆಯಲ್ಲಿ ಲ್ಯಾಂಡ್ ಗ್ರಾಂಟ್ ಕಮಿಟಿ ಅಂತ ರಚನೆ ಮಾಡಬೇಕು. ಆ ಕಮಿಟಿ ಮೂಲಕ ಸರ್ವೆ ಮಾಡಿ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಅಲ್ಲೆಲ್ಲ ಸರ್ವೆ ಮಾಡಿ ಅವರಿಗೆ ಸಂಬಂಧಪಟ್ಟಂಥ ಭೂಮಿ ಕೊಡ್ತಕ್ಕಂಥ ಕೆಲಸ ಸರ್ಕಾರ ತಗೋಬೇಕು. ಇದನ್ನು ನಾವು ಆಗ್ರಹಿಸ್ತಾ ಇದ್ದೀವಿ. ಇದು ಜಿಲ್ಲಾ ಮಟ್ಟದಲ್ಲಿ ಇಲ್ಲಿ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮೊದಲನೇ ಬೇಡಿಕೆ ಅವರು ಸ್ಪಂದನೆ ಮಾಡಬೇಕು, ಇಲ್ಲಿ ಅಧಿಕಾರಿಗಳಿಗೆ ಬರುತ್ತೆ. ಎರಡನೇ ಬೇಡಿಕೆಗೋಸ್ಕರ ಸರ್ಕಾರ ಒಂದು ವೇಳೆ ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಈ ಚಳವಳಿನ ರಾಜ್ಯ ಮಟ್ಟದವರೆಗೂ ಮಾಡ್ತೀವಿ. ಏನು ತಾಂಡಾ ಜನ ಇದ್ದಾರೆ, ಆಮೇಲೆ ಭೂಮಿ ಇರಲಾರ್ದಂಥ ಜನ ಇದ್ದಾರೆ, ಆದಿವಾಸಿ ಜನ ಇದ್ದಾರೆ, ಬುಡಕಟ್ಟು ಜನ ಇದ್ದಾರೆ, ದಲಿತ ಜನ ಇದ್ದಾರೆ. ಇವರೆಲ್ಲ ಲಕ್ಷಾಂತರ ಜನ ನಾವು ರಾಜ್ಯದ ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಕ್ಕಂಥ ಹೋರಾಟಕ್ಕೆ ನಾವು ಕೈ ಹಾಕಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಹೇಶ್ SB, AIKKMS ಜಿಲ್ಲಾ ಕಾರ್ಯದರ್ಶಿ, ಗುಲ್ಬರ್ಗ.
ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.